ಮೈನಾ ಕೈಗೆ ಸಿಗ್ದವನ ಹತ್ರ ಬಾಯ್ ಬಿಡ್ಸೋಣ ಅಂದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಇಷ್ಟು ದಿನ ನಾವ್ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ವೋ ಅವನ್ ಸಿಗ್ಲೇ ಇಲ್ಲ. ಏನ್ ಮಾಡೋದೀಗ? ಎಲ್ಲಿ ಅಂತ ಹುಡ್ಕೋದೀಗ? ಹಾಳಾಗೋಯ್ತು ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು. ಮೈನಾ ಸಮಾಧಾನ ಮಾಡ್ಕೋವಾ. ಸಮಾಧಾನನ? ಯಾವ ಸಮಾಧಾನ ಅಕ್ಕ? ಇನ್ನು ನಮಗ್ ಸಿಗ್ದಂಗೆ ಅವನಿಂದ ಸತ್ಯನ ಬಾಯಿ ಬಿಡಿಸ್ದಂಗೆ. ಮೈನಾ ಇಲ್ಲಾಂದ್ರ ನಾವ್ ಹಿಂಗ್ ಮಾಡು, ನೀನ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋನು. ಏಯ್ ಮಾಮ, ನೀನೋ ನಿನ್ ಮರುವೋ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತಿದ್ಯಲ್ಲ. ನೀನ್ ಸ್ವಲ್ಪ ಬಾಯ್ ಮುಚ್ಕೊಂಡ್ ಸುಮ್ನೆ ನಿಂತ್ಕೋ. ನೀನ್ ಸುಮ್ನೆ ಇದ್ರೆ ನಿಂಗೂ ಒಳ್ಳೇದು ನಮ್ಗೂ ಒಳ್ಳೇದು. ಅಯ್ಯೋ ಖುಷಿ, ಸಾರಿ ಹಾ ಕ್ಷಮಿಸುವ. ನಿಂಗೂ ಗೊತ್ತೈತ್ಲಾ ನನ್ ಮರ್ವಿನ್ ಕಾಯಿಲೆ. ಈಗ ಅದನ್ ಬಿಡು, ಅವನ್ನ ಹುಡ್ಕೋದ್ ಹೇಗೆ? ಈಗ ಆಗಿರೋ ಸಿಚುವೇಶನ್ ನೋಡಿದ್ರೆ ಅವ್ನ್ ನಮ್ ಕೈಗೆ ಸಿಗೋದ್ ಸ್ವಲ್ಪ ಕಷ್ಟನೇ. ಖುಷಿ ಹಿಂಗ್ ಮಾಡಿದ್ರೆ ಹೆಂಗ? ಇನ್ನೊಂದ್ಸಲ ಯಾಕೆ ನಾ ಅವ್ರ ಮನೆ ಕಡೆ ಹೋಗಿ ನೋಡ್ಬಾರ್ದ? ನನಗ್ಯಾಕೋ ಇನ್ನ ಅವನ ಮನೆ ಹತ್ರ ಸುಳಿಯಲ್ಲ ಅಂತ ಅನಿಸ್ತೈತೆ. ಮೈನಾ ಅವ್ರ ಮನಿ ಹಂತಕ್ ಹೋದಾಗ ಒಬ್ಬ ಸಿಕ್ಕಿದ್ ನೋಡ, ಅವ್ನ್ ಹಿಡಿದ್ರೆ ಎಲ್ಲಾ ವಿಷಯ ಗೊತ್ತಾಗ್ತೈತಿ. ಯಾಕೆ ಮಾಮ ದಡ್ಡಿ ತರ ಮಾತಾಡ್ತೀಯಾ? ಆ ಬೈರ ಪೆಟ್ ಬಿದ್ರೋ ನರಿ ತರ. ಈಗ ಅವ್ರ ಕಡೆಯವ್ರನ್ನೆಲ್ಲ ಅಲರ್ಟ್ ಮಾಡಿರ್ತಾನೆ. ನಾವಲ್ಲಿ ಹೋದ್ರೂ ಏನು ಪ್ರಯೋಜನ ಇಲ್ಲ. ಮತ್ತೀಗ ಏನ್ ಮಾಡೋದು? ಹಾ ಹಿಂಗ್ ಮಾಡಿದ್ರೆ ಹೆಂಗಿರ್ತೈತಿ? ನಾವ್ ಸೀದಾ ಅವನ ಆಫೀಸ್ ಹತ್ರ ಹೋಗ್ಬಿಟ್ರ? ಗುಡ್ ಮಾಮ, ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ. ಇಲ್ಲ ಬೇಡ ಬೇಡ, ಅಲ್ಲಿಗೆಲ್ಲ ಹೋದ್ರೆ ಸುಮ್ನೆ ನಮ್ ವಿಚಾರನೆ ನಾವೇ ಡಂಗೂರ ಮಾಡ್ದಂಗ ಆಯ್ತದೆ. ಹಾಗಂತ ಎಷ್ಟ್ ದಿನ ಕತ್ಲೆಲಿರ್ತ್ಯಾ? ಈಗ ಬೆಳಕ್ ಸಿಕ್ತಿದೆ, ಇಲ್ಲೊಂದ್ ದಾರಿ ಹುಡುಕ್ಬೇಕ್ ಮೈನಾ. ಇಷ್ಟ ದಿನ ಯಾವ ಸುಳಿನೂ ಇರ್ಲಿಲ್ಲ, ಈಗ ಬೈರ ಅನ್ನೋ ಸುಳಿವ್ ಸಿಕ್ಕಿದೆ. ಇದನ್ ಬಿಟ್ರೆ ನಾವ್ ಕೆಟ್ಟಂಗೆ. ಹ್ಞೂ ಮೈನಾ, ನೀ ಹಿಂಗ ಹೆದರ್ಕೊಂಡ್ ಕುಂತ್ರೆ ಏನು ಪ್ರಯೋಜನ ಆಗೋದಿಲ್ವಾ? ಹೆಂಗರ ಮಾಡಿ ನಾವ್ ಆ ಬೈರಾನ್ ಹಿಡಿಲಬೇಕ. ಮೈನಾ, ನಾವೀಗ ಯೋಚನೆ ಮಾಡ್ತಾ ಕೂರಕ್ಕಾಗಲ್ಲ. ಈ ವಿಷಯ ಹೊರಗ್ ಬರುತ್ತೆ ಅಂತ ಹೆದರ್ಕೊಂಡ್ ಕೂರೋಕ್ಕಿಂತ ಈ ವಿಷಯನ ಹೇಗ್ ಕಂಡು ಹಿಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀನ್ ಎಲ್ಲದಕ್ಕೂ ಹೆದರ್ಕೋಬೇಡ, ಸ್ವಲ್ಪ ಧೈರ್ಯವಾಗಿರು.